ನಮಸ್ತೆ, ನನ್ನ ಹೆಸರು ಕಮಲಾಗದ್ದೆ ಅಂತ. ನಾನು ಈ ಸ್ಟಿಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಲಿಕ್ಕೆ ಮಂಗಳೂರಿಂದ ಬಂದಿದ್ದೀನಿ. ಪ್ರಥಮವಾಗಿ ನಾನು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಅವರ ಪತ್ನಿ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತ ನಮನಗಳು. ನನ್ನನ್ನು ಆನಾಪಾನಸತಿಗೆ ಪರಿಚಯಿಸಿದ ನನ್ನ ಗೆಳತಿ ಅನುಪಮಾಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಕಾರಣ ಆದವಳು ಅವಳು. ಆನಾಪಾನಸತಿಗೆ ನಾನು ಪರಿಚಯ ಆದ ಮೇಲೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಧ್ಯಾನದಲ್ಲಿ ಪರಿಣತಿ ಹೊಂದುತ್ತಾ ಅನೇಕ ಅನುಭವಗಳನ್ನು ಪಡೀತಾ ಈ ಸ್ಟಿಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮಿನ ವಿಷಯ ಅದರಲ್ಲೇ ನಾನು ಪಡೆದೆ. ಹಾಗೆ ಆ ಕ್ಷಣಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿರ್ಧಾರ ತಗೊಂಡು ಪ್ರಥಮವಾಗಿ ಎಂಟ್ರಿ ಮಾಡಿದವಳೆ ನಾನು, ರಿಜಿಸ್ಟ್ರೇಷನ್ ಮಾಡಿಸಿದವಳು. ಅದು ಮತ್ತೆ ಮಾಹಿತಿ ಮತ್ತೆ ಸಿಕ್ಕಿತು ನನಗೆ. ಹಾಗೆ ಈ ಸ್ಟಿಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ಗೆ ಬಂದ ಮೇಲೆ ಅನೇಕ ಅನುಭವಗಳದು. ಧ್ಯಾನದಲ್ಲಿ ನಮಗೆ ಮನೆಯಲ್ಲಿ ಕುಳಿತು ಧ್ಯಾನ ಮಾಡುವಾಗ ಏನೇನು ಅನುಭವಗಳು ಸಿಗ್ತಾಯಿತ್ತು, ಏನೇನು ವಿಜುವಲೈಸೇಷನ್ ಸಿಗ್ತಾಯಿತ್ತು, ಅದೆಲ್ಲಕ್ಕಿಂತ ಹೊರತಾಗಿ ಇಲ್ಲಿ ಇಂಥ ಒಂದು ಪರಿಸರದಲ್ಲಿ ನಮಗೆ ಧ್ಯಾನ, ಪಿರಮಿಡಲ್ಲಿ ಧ್ಯಾನ ಮಾಡೋದು, ಅದರ ಮೇಲೆ ಕಿಂಗ್ಸ್ ಚೇಂಬರಲ್ಲಿ ಧ್ಯಾನ ಮಾಡೋದು, ಇಂಥದ್ದೆಲ್ಲ ಅವಕಾಶ ಮಾಡಿಕೊಟ್ಟ ಪತ್ರಿಜಿಯವರಿಗೆ ನಾವೆಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಇಡೀ ಪ್ರಪಂಚಕ್ಕೆ ಈ ಧ್ಯಾನವನ್ನು ಪರಿಚಯಿಸಬೇಕು ಅಂತ ಅವರೆಷ್ಟು ಹೋರಾಡ್ತಾ ಇದ್ದಾರೆ. ಆ ಹೋರಾಟದಲ್ಲಿ ನಮ್ಮದೊಂದು ಸಣ್ಣ ಕಿರುಕಾಣಿಕೆ ನೀಡಿದರೂ ನಮ್ಮ ಜೀವನ ಧನ್ಯ ಆಗುತ್ತೆ, ನಮ್ಮ ಜನ್ಮ ಧನ್ಯ ಆಗುತ್ತೆ. ಹಾಗೆ ಇಲ್ಲಿ ಈ ಮೌನ ಧ್ಯಾನ ಮಾಡಿಸ್ತಾರೆ. ಮೊದಲಿಗೆ ನಮ್ಮ ಹತ್ರ ಮೊಬೈಲನ್ನು ತೆಗೆದಿಟ್ಟುಕೊಳ್ತಾರೆ. ಇದೆಲ್ಲದರ ಹಿಂದೆ ವೈಜ್ಞಾನಿಕವಾದ ಅರ್ಥ ಕೂಡ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ಮೊಬೈಲು ಮತ್ತು ಅಂಥದ್ದೇ ಅನೇಕ ಅಭ್ಯಾಸಗಳಿಗೆ ನಾವು ದಾಸರಾಗಿ ಬಿಟ್ಟಿದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ಮೊಬೈಲನ್ನು ಕಿತ್ತಿಟ್ಕೊಂಡು ಈಗ 7-8 ದಿನಗಳಿಂದ ನಾವು ಮೊಬೈಲ್ ಯೂಸ್ ಮಾಡಲಿಲ್ಲ, ಮೊಬೈಲ್ ನೋಡಲೇ ಇಲ್ಲ ಅಂದರೂ ಸಹ ನಮ್ಮ ಜೀವನದಲ್ಲಿ ಅಂಥ ದೊಡ್ಡ ಬದಲಾವಣೆ ಏನೂ ಆಗಲಿಲ್ಲ. ಬದಲಾಗಿ ನಾವು ಉತ್ತಮವಾಗಿ ಮನಃಶಾಂತಿ, ನೆಮ್ಮದಿ ಕಂಡುಕೊಂಡಿದ್ದೇವೆ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು ಇಂಥ ಕೆಲವು ಅಭ್ಯಾಸಗಳಿಂದ ದೂರ ಆಗಲಿಕ್ಕೆ ನಾವು ಧ್ಯಾನವನ್ನು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಹಾಗೆ ಈ ಮೌನಕ್ಕೂ ಸಹ ತುಂಬ ಅರ್ಥ ಇದೆ. ಮಾತು ನಮ್ಮ ಜೀವನದಲ್ಲಿ ಅತಿಯಾದ ಕೆಲವು ಅಭ್ಯಾಸಗಳು, ಅತಿಯಾದ ಮಾತು, ಅತಿಯಾದ ನಗು, ಅತಿಯಾದ ವಿಶ್ಲೇಷಣೆ, ಅತಿಯಾಗಿ ಬೇರೆಯವರನ್ನು ಟೀಕೆ ಮಾಡೋದು, ಇದೆಲ್ಲ ಅಭ್ಯಾಸಗಳಿಂದ ದೂರ ಆಗಲಿಕ್ಕೆ ಈ ಮೌನ ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ಅತಿ ಮಾತು ಯಾವಾಗಲೂ ಅತಿ ಸರ್ವತ್ರ ವರ್ಜಿತ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಹಾಗೆ ಅತಿ ಮಾತಿನಿಂದ ನಮಗೆ ಏನೆಲ್ಲ ಕೆಟ್ಟ ಪರಿಣಾಮಗಳಾಗತ್ತೆ, ಮತ್ತು ಬೇರೆಯವರಿಗೆ ನಾವು ನೋವಿಗೆ ಒಳಪಡಿಸ್ತೇವೆ. ಅತಿ ಮಾತಿನಿಂದ ಬೇರೆಯವರನ್ನು ಟೀಕೆ ಮಾಡೋದು, ಅದರಿಂದ ನಾವು ಕರ್ಮ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತೇವೆ. ಆ ಕರ್ಮ ಈಗ ಹಿಂದಿನ ಜನ್ಮದ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ಪಾಡುಪಡ್ತಾ ಇದ್ದೇವೆ. ಇನ್ನು ಪುನಃ ಈ ಜನ್ಮದಲ್ಲಿ ಪ್ರತಿ ಹೆಜ್ಜೆಗೂ ಬೇರೆಯವರನ್ನು ಟೀಕೆ ಮಾಡೋದು, ಬೇರೆಯವರ ಮನಸ್ಸಿಗೆ ನೋವು ಮಾಡೋದು, ಅದೆಲ್ಲ ಮಾಡಿ ಮತ್ತೆ ಈ ಜನ್ಮದಲ್ಲಿ ಮತ್ತೆ ಕರ್ಮ ಕಟ್ಕೊಳ್ಳೋದು ಬೇಡ ಅಂತ ನನ್ನ ಭಾವನೆ. ಅದರಿಂದೆಲ್ಲ ದೂರ ಆಗಲಿಕ್ಕೆ ಈ ಮೌನ ತುಂಬ ಸಹಕಾರಿಯಾಯಿತು. ಹಾಗೆ ಕೆಲವು ಅಭ್ಯಾಸಗಳು ನನ್ನಲ್ಲಿ ಇರಲಿಲ್ಲ, ಮೊದಲಿಂದನೂ ಇಲ್ಲ, ಇದ್ದದ್ದು ಸಹ ಈಗ ಕೆಲವು ಅಭ್ಯಾಸಗಳು ಈಗ ತುಂಬಾ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಯಿತು. ಅತಿಯಾದ ಟೀಕೆ ಮಾಡೋದ್ರಿಂದ ಬೇರೆಯವರನ್ನು ತಮಾಷೆ ಮಾಡ್ತೇವೆ, ನಾವು ಬೇರೆಯವರಿಗೆ ಸಂತೋಷ ಕೊಡ್ತೇವೆ ಅಂತ ನಮ್ಮ ಭಾವನೆ ಇರುತ್ತೆ. ಟೀಕೆ ಮಾಡಿ ಕೊಡುವಂಥದ್ದಲ್ಲ. ಯಾವಾಗಲೂ ಬೇರೆಯವರಿಗೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ಅಂದರೆ ಸತ್ಯವನ್ನೇ ಮಾತಾಡು, ಪ್ರಿಯವಾದದ್ದನ್ನೇ ಮಾತಾಡು, ಆದರೆ ಅಪ್ರಿಯವಾದ ಸತ್ಯವನ್ನು ಸಹ ಮಾತಾಡಬೇಡ ಅಂತ. ಹಾಗಾಗಿ ಬೇರೆಯವರಿಗೆ ನೋವು ಕೊಡುವಂಥದ್ದು ಯಾವತ್ತೂ ತಮಾಷೆ ಆಗೋದಿಲ್ಲ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಏನು ಟೀಕೆ ಟಿಪ್ಪಣಿ ಮಾಡಿದರೂ ಸಹ ಅವರ ಮನಸ್ಸಿಗೆ ನೋವಾಗುತ್ತೆ, ನಮಗೆ ಸಂತೋಷ ಅನಿಸ್ಬೋದು ಅಷ್ಟೇ. ಸ್ಟಿಲ್ನೆಸ್ ರಿಟ್ರೀಟ್ನಿಂದ ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ, ಈಗ ಎಷ್ಟು ನಾವು ಹೊರಗಿನ ಪ್ರಪಂಚದಲ್ಲಿ ಇದ್ದುಕೊಂಡು ಎಷ್ಟೇ ನಾವು ನಮ್ಮನ್ನು ತಿದ್ದುಕೊಳ್ತೇವೆ ಅಂತ ಹೇಳಿದರೆ ಸಹ ನಮಗದು ಸಾಧ್ಯ ಆಗೋದಿಲ್ಲ. ಸಮಾಜದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಮೌನದಲ್ಲಿದ್ದು
ಬೇರೆ ಎಲ್ಲವನ್ನು ಈ ಧ್ಯಾನ, ಈ ಸತ್ಸಂಗ, ಬೇರೆ ಈ ಇಷ್ಟು ಒಳ್ಳೊಳ್ಳೆಯ ಉಪನ್ಯಾಸಕರ ಉಪನ್ಯಾಸ ಎಲ್ಲವನ್ನು ಕೇಳಿಕೊಂಡು ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ, ಅಂದರೆ ಫೈನ್ ಟ್ಯೂನಿಂಗ್ ಮಾಡಿಕೊಳ್ಳಿಕ್ಕೆ ಒಂದು ಸದಾವಕಾಶ. ಈ ಎಲ್ಲ ನಮ್ಮಲ್ಲಿ ಏನೇನು ಋಣಾತ್ಮಕ ಅಂಶಗಳಿತ್ತು, ಅದರಲ್ಲಿ ಹೆಚ್ಚಿನ ಅಂಶಗಳನ್ನು ನಾವು ಇಲ್ಲಿಂದ ತೊಡೆದುಕೊಂಡು ಹೊರಗಿನ ಪ್ರಪಂಚಕ್ಕೆ ಬರೇ ಧನಾತ್ಮಕ ಅಂಶಗಳನ್ನು ತಗೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ನಮ್ಮಲ್ಲಿ ತುಂಬ ಆಲಸ್ಯ ಇರುತ್ತೆ. ಯಾವಾಗಲೂ ಬರೀ ಟಿ ವಿ ನೋಡ್ತಾ ಇರೋದು, ಸೀರಿಯಲ್ ನೋಡೋದು, ಮೊಬೈಲ್ ಉಪಯೋಗಿಸ್ತಾ ಇರೋದು, ಯಾರ್ಯಾರ ಜೊತೆಯಲ್ಲಿ ಹಾಳು ಹರಟೆಯಲ್ಲಿ ಭಾಗವಹಿಸೋದು, ಇಂಥದ್ದೆಲ್ಲ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇರ್ತೀವಿ ವ್ಯರ್ಥವಾಗಿ. ಅದರಿಂದ ನಮಗೆ ಏನೂ ಸಿಗೋದಿಲ್ಲ. ಮನಃಶಾಂತಿ ಅಂತೂ ಇದ್ದಿದ್ದು ಹೊರಟೋಗ್ಬಿಡ್ತದೆ. ಆದರೆ ಇಲ್ಲಿ ಮೌನದಲ್ಲಿದ್ದು, ಇಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಈ ಧ್ಯಾನದಲ್ಲಿ ಭಾಗವಹಿಸಿ ಎಲ್ಲ ಮಾಡಿ ನಮ್ಮ ಆಲಸ್ಯ ತೊಡೆದು ಹೋಗುತ್ತೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ತು ಮಹಾರಿಪುಹು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಲಸ್ಯದಷ್ಟು ದೊಡ್ಡ ಶತ್ರು ನಮಗೆ ಇನ್ನೊಂದಿಲ್ಲ. ಇಲ್ಲಿ ಎಲ್ಲ ಈ ಶ್ರಮದಾನದಲ್ಲಿ ಎಲ್ಲ ಭಾಗವಹಿಸಿ ಕೆಲಸ ಮಾಡಿ ಅಭ್ಯಾಸ ಇಲ್ಲದವರು ಕೂಡ ಕೆಲಸ ಮಾಡೋ ಹಾಗಾಗತ್ತೆ. ಮತ್ತು ನಮ್ಮಲ್ಲಿರುವ ಈಗೋ, ಅಹಂಕಾರ ಏನಿರುತ್ತೆ ಅದು ಸಂಪೂರ್ಣ ತೊಡೆದು ಹೋಗುತ್ತೆ. ಇಲ್ಲಿ ಏನು ಕೋಟ್ಯಾಧೀಶ್ವರಾಗಿದ್ದರೂ ಕೂಡ ನಾವು ಇಲ್ಲಿ ಕಸ ಗುಡಿಸ್ಬೇಕು, ಇದು ಮಾಡಬೇಕು ಅಂದರೆ ಅದರದ್ದು ಅರ್ಥವೇ ಬೇರೆ ಇದೆ. ನಿಜವಾದ ಅರ್ಥ ಅದು. ಆಧ್ಯಾತ್ಮಿಕವಾಗಿ ನಾವು ಹೇಗೆ ಬದಲಾಗಬೇಕು ಅನ್ನೋದಕ್ಕೆ ಅದು ಸಹಕಾರಿ. ಆ ರೀತಿಯಲ್ಲಿ ನಾನು ಇಲ್ಲಿ ಪಡೆದ ಕೆಲವು ಅನುಭವಗಳನ್ನು ಹೇಳಬೇಕು ಅಂತಂದರೆ, ಈ ಪಂಚತತ್ವಗಳ ಇದರಲ್ಲಿ ತುಂಬಾ ಅನುಭವ ಆಯಿತು ನನಗೆ. ಪ್ರಥಮ ದಿನವೇ ಭೂಮಿ ತತ್ವದಲ್ಲಿ ಇದು ಮಾಡಿಸಿದ್ರು, ಧ್ಯಾನ ಮಾಡಿಸಿದ್ರು. ಅದರಲ್ಲಿ ನನಗೆ ಇಬ್ಬರು ಋಷಿ ಅಂತವರು, ಒಂದು ಗಡ್ಡಧಾರಿ ವ್ಯಕ್ತಿ ಮತ್ತು ಇನ್ನೊಂದು ಮಗು, ನಗ್ತಾ ಇದ್ದ ಮಗು ಕಾಣಿಸಿಕೊಂಡ್ರು. ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಮನೆಯಲ್ಲಿ ಧ್ಯಾನ ಮಾಡುವಾಗ ಯಾವಾಗಲೂ ಸಹ ನನಗೆ ಈ ಮನುಷ್ಯ ರೂಪಗಳು ಕಂಡಿದ್ದು ತುಂಬ ಕಡಿಮೆ. ಏನೋ ವಸ್ತುಗಳು ಅಥವಾ ಬಣ್ಣಗಳು ಕಾಣ್ತಾ ಇತ್ತು. ಆದರೆ ಮನುಷ್ಯ ರೂಪಗಳು ಇಲ್ಲಿ ಬಂದ ಮೇಲೆ ಪ್ರತಿದಿನ ನಾನು ನೋಡ್ತಾ ಇದ್ದೇನೆ. ಪ್ರತಿಯೊಂದು ತತ್ವದಲ್ಲಿ ಮಾಡುವಾಗ ಸಹ ಮತ್ತು ಪಿರಮಿಡ್ ಧ್ಯಾನದಲ್ಲಿ ಸಹ ಪ್ರತಿಯೊಂದು ದಿನ ಸಹ ನನಗೆ ಒಂದೊಂದು ರೂಪಗಳು ಕಾಣ್ತಾ ಇದೆ. ಅದಕ್ಕೆ ಅರ್ಥಗಳನ್ನು ಅಥವಾ ಆ ವ್ಯಕ್ತಿಗಳು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಇನ್ನೂ ಧ್ಯಾನದಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಂಡು ಹೋದಾಗ ನಮಗೆ ಸಾಧ್ಯ ಆಗ್ತದೆ ಅಂತ ನನಗೆ ಖಂಡಿತ ಇದಿದೆ, ಭರವಸೆ ಇದೆ. ಅದೇ ರೀತಿ ನಾನು ಇಲ್ಲಿನ ಅನುಭವಗಳು, ಇನ್ನೂ ಹೆಚ್ಚು ಅನುಭವಗಳಂದರೆ ಇಲ್ಲಿ ಶ್ರಮದಾನ ಮಾಡಿದ್ರಲ್ಲಿಯೂ ಸಹ ನಾನು ಹೇಳಿದ ಹಾಗೆ ಶ್ರಮದಾನ ಮಾಡಿದ್ರಲ್ಲಿ ಮತ್ತು ಇಲ್ಲಿಯ ಸಾತ್ವಿಕ ಆಹಾರದಲ್ಲಿ, ಇಲ್ಲಿ ಉಪನ್ಯಾಸಕರು ಎಸ್ಪೆಷಲಿ ಪರಿಪತ್ರಿ ಮೇಡಮ್ ಅಂತವರ ಉಪನ್ಯಾಸ ಮತ್ತು ತುಂಬ ಜನರು ಅಂಥವ್ರು ಎಲ್ಲರೂ ಸಹ ಅಂಥವರನ್ನೆಲ್ಲ ಕ್ರೋಢೀಕರಿಸಿ ಇವರು ಎಷ್ಟು ನಮಗೋಸ್ಕರ ಇಲ್ಲಿ ನಾವು ಫೀಸ್ ಕಟ್ತಾ ಇರೋದು ಅದು ಒಂದು ತೃಣ ಸಮಾನ ಅಂತ ಹೇಳ್ಬೋದು. ಇದಕ್ಕೆ ನಾವು ಹೊರಗಡೆ ಬೇರೆ ಎಲ್ಲಾದರೂ ನಾವು ಪ್ರಯತ್ನ ಪಟ್ಟರೆ ಎಷ್ಟೋ ಸಾವಿರ ರೂಪಾಯಿಯನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಆದರೆ ಪಡೆಯುವ ಜ್ಞಾನ ತುಂಬ ಕಡಿಮೆ. ಹಾಗೆ ಇಲ್ಲಿ ಪಡ್ಕೊಳ್ಳುವ ಜ್ಞಾನ ಮತ್ತು ನಮ್ಮ ಜೀವನದಲ್ಲಾಗುವ ಸುಧಾರಣೆ ಎಲ್ಲ ನೋಡಿದರೆ ಇಂಥ ಒಂದು ಅವಕಾಶ ಪಡೆದ ನಾನು ತುಂಬ ಅದೃಷ್ಟವಂತಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿ ಆದ ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿ ನಾನು ಕವನ ಬರೆಯುವ ಅಭ್ಯಾಸ ಇದೆ ನನಗೆ. ಹಾಗೆ ನಾನು ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡಾಗಲೇ ಒಂದೊಂದು ದಿನವೂ ಒಂದೊಂದು ಲೈನ್ ಬರಿತಾ ಹೋಗಿ ಒಂದು ಕವನ ಬರೆದಿದ್ದೇನೆ. ಆ ಕವನವನ್ನು ನಾನೀಗ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಪಿರಮಿಡ್ ಕಣಿವೆ. ಕಳೆದೆ ನಾನು 7 ದಿನ ಪಿರಮಿಡ್ ಕಣಿವೆಯ ಭುವಿಯ ಸ್ವರ್ಗದ ಬಾಗಿಲಲ್ಲಿ. ಕಳೆದೆ ನಾನು 7 ದಿನ ಪಿರಮಿಡ್ ಕಣಿವೆಯ ಭುವಿಯ ಸ್ವರ್ಗದ ಬಾಗಿಲಲ್ಲಿ. ತೆರೆದು ಹೊರಡಬೇಕೀಗ ಹೊಸ ಮನ್ವಂತರದ ಮೆಟ್ಟಿಲಲ್ಲಿ. ತೆರೆದು ಹೊರಡಬೇಕೀಗ ಹೊಸ ಮನ್ವಂತರದ ಮೆಟ್ಟಿಲಲ್ಲಿ. ಹಮ್ಮು ಬಿಮ್ಮಿಲ್ಲದ ಸರಳ ಪತ್ರಿಜಿ ಗುರುವೆಂಬ ಆರಾಧ್ಯ ಮೂರ್ತಿಯ ಕಂಡು ಪುಳಕಿತಳಾದೆನಿಲ್ಲಿ. ಹಮ್ಮು ಬಿಮ್ಮಿಲ್ಲದ ಸರಳ ಪತ್ರಿಜಿ ಗುರುವೆಂಬ ಆರಾಧ್ಯ ಮೂರ್ತಿಯ ಕಂಡು ಪುಳಕಿತಳಾದೆನಿಲ್ಲಿ. ಅದೃಷ್ಟವೋ ಸುಯೋಗವೋ ತಿಳಿಯೇ ಸ್ಪರ್ಶಿಸಿ ದರ್ಶಿಸಿ ಕಣ್ತುಂಬಿ ಧನ್ಯಳಾದೆನಿಲ್ಲಿ. ಅದೃಷ್ಟವೋ ಸುಯೋಗವೋ ತಿಳಿಯೇ ಸ್ಪರ್ಶಿಸಿ ದರ್ಶಿಸಿ ಕಣ್ತುಂಬಿ ಧನ್ಯಳಾದೆನಿಲ್ಲಿ. ಮತ್ತೊಂದು ದಿನ ಕಳೆಯೇ ಮಿಂದೆದ್ದೆನು ನಸುನಗೆಯ ಜ್ಞಾನ ಪರಿಮಳದ ಪರಿಪತ್ರಿಯವರ ಅನುಭಾವದ ಸುಧೆಯಲ್ಲಿ. ಮತ್ತೊಂದು ದಿನ ಕಳೆಯೇ ಮಿಂದೆದ್ದೆನು ನಸುನಗೆಯ ಜ್ಞಾನ ಪರಿಮಳದ ಪರಿಪತ್ರಿಯವರ ಅನುಭಾವದ ಸುಧೆಯಲ್ಲಿ. ನನ್ನರಿವಿಗಾಗಿ ಅಲೆದಲೆದು ಬಳಲಿರಲು ನಿಧಿಯ ತೆರದಿ ಅಂತರಂಗದ ಗಮ್ಯ ದೊರೆಯಿತಿಲ್ಲಿ. ನನ್ನರಿವಿಗಾಗಿ ಅಲೆದಲೆದು ಬಳಲಿರಲು ನಿಧಿಯ ತೆರದಿ ಅಂತರಂಗದ ಗಮ್ಯ ದೊರೆಯಿತಿಲ್ಲಿ. ಪಡೆದೆ ಉಸಿರಿನ ಹೊಸ ಜ್ಞಾನ ಶಿಕ್ಷಣವ
ಹಲವು ನವ ಸಜ್ಜನರ ಸಾಂಗತ್ಯದಲ್ಲಿ. ಪಡೆದೆ ಉಸಿರಿನ ಹೊಸ ಜ್ಞಾನ ಶಿಕ್ಷಣವ ಹಲವು ನವ ಸಜ್ಜನರ ಸಾಂಗತ್ಯದಲ್ಲಿ. ಪಡೆದ ಈ ಪರಿವರ್ತನೆಯ ಸವಿಯ ಬಾಳೆಲ್ಲ ಪಸರಿಸುವ ಸಂಕಲ್ಪಗೈದೆ ನಾನಿಲ್ಲಿ. ಪಡೆದ ಈ ಪರಿವರ್ತನೆಯ ಸವಿಯ ಬಾಳೆಲ್ಲ ಪಸರಿಸುವ ಸಂಕಲ್ಪಗೈದೆ ನಾನಿಲ್ಲಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.